ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಲ್ಟ್ರಾಟೆಕ್ ದೇಶದ ದಿಗ್ಗಜ ಸಿಮೆಂಟ್ ಬ್ರ್ಯಾಂಡ್ ಕಂಪನಿ. ಈ ಕಂಪನಿ ಉತ್ಪಾದಿಸುವಷ್ಟು ಸಿಮೆಂಟ್ ಅನ್ನ ಅಮೆರಿಕಾದ ಸಿಮೆಂಟ್ ಕಂಪನಿಗಳೆಲ್ಲ ಸೇರಿ ಉತ್ಪಾದಿಸಿದ್ರೂ ಸರಿಗಟ್ಟಲಾಗದು. ಅಷ್ಟರ ಮಟ್ಟಿಗೆ ಅಲ್ಟ್ರಾಟೆಕ್ ದೇಶದ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಸಂಸ್ಥೆ. ಆದರೆ ಈ ನಂಬರ್ 1 ಪಟ್ಟ ಮುಂದಿನ ದಿನಗಳಲ್ಲಿ ಉಳಿಯೋದು ಕಷ್ಟ. ಅರೆ ಅದ್ಯಾಕೆ ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣವೂ ಇದೆ. ಅಂದ ಹಾಗೆ ಇಷ್ಟು ದೊಡ್ಡ ಸಿಮೆಂಟ್ ಉದ್ಯಮವನ್ನ ಕಟ್ಟಲು ಅಲ್ಟ್ರಾಟೆಕ್ನ ಓನರ್ ಉದ್ಯಮಿ ಕುಮಾರ ಮಂಗಲಂ ಬಿರ್ಲಾ ತೆಗೆದುಕೊಂಡಿದ್ದು ಬರೋಬ್ಬರಿ 57 ವರ್ಷಗಳನ್ನ. ಆದರೆ ಈಗ ಗೌತಮ್ ಅದಾನಿ ಕೇವಲ 3 ವರ್ಷಗಳಲ್ಲಿ ತನ್ನ ಕಂಪನಿಯನ್ನ 2ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಈಗ ನಂಬರ್ 1 ಆಗಲು ಈ ಎರಡೂ ಕಂಪನಿಗಳ ನಡುವೆ ಬೃಹತ್ ಪೈಪೋಟಿ ಶುರುವಾಗಿದೆ. ಮಾರುಕಟ್ಟೆ ತಜ್ಞರು ಇದನ್ನ ಸಿಮೆಂಟ್ ಸಮರ ಅಂತಾಲೆ ಕರೆಯುತ್ತಿದ್ದಾರೆ. ಹಾಗಾದರೆ ಅಲ್ಟ್ರಾಟೆಕ್ ತನ್ನ ನಂಬರ್ 1 ಸ್ಥಾನವನ್ನ ಉಳಿಸಿಕೊಳ್ಳಲು ನಡೆಸ್ತಾ ಇರುವ ಹೋರಾಟ ಎಂತದ್ದು? ಇತ್ತ ಸಿಮೆಂಟ್ ಇಂಡಸ್ಟ್ರಿಗೆ ಅದಾನಿ ಗ್ರೂಪ್ ಎಂಟ್ರಿ ಕೊಟ್ಟಿದ್ಯಾಕೆ? ಜೊತೆಗೆ ಎರಡೂ ಕಂಪನಿಗಳ ಸ್ಪರ್ಧೆಯಿಂದ ಮಾರುಕಟ್ಟೆ ಮೇಲೆ ಆಗುವ ಪರಿಣಾಮಗಳೇನು? ಇವೆಲ್ಲವನ್ನ ನೋಡೋಣ ಇವತ್ತಿನ ಈ ಎಪಿಸೋಡ್ನಲ್ಲಿ. ಸ್ನೇಹಿತರೆ, ಈ ಅಲ್ಟ್ರಾಟೆಕ್ ಬ್ರ್ಯಾಂಡ್ ಹುಟ್ಟಿಕೊಂಡಿದ್ದೇ 2 ಸಿಮೆಂಟ್ ಕಂಪನಿಗಳ ವಿಲೀನದಿಂದ. ಬಿರ್ಲಾ ಗ್ರೂಪ್ನ ಗ್ರಾಸಿಮ್ ಮತ್ತು ಲಾರ್ಸನ್ ಅಂಡ್ ಟುರ್ಬೋ ಕಂಪನಿಯ L&T ಸಿಮೆಂಟ್ ವಿಲೀನಗೊಳಿಸಿ ಅಲ್ಟ್ರಾಟೆಕ್ ಬ್ರ್ಯಾಂಡ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. 2000ನೇ ಇಸವಿಯಲ್ಲಿ L&T ಕಂಪನಿ ತನ್ನ ಸಿಮೆಂಟ್ ಉದ್ಯಮವನ್ನ ಮಾರಾಟ ಮಾಡಲು ನಿರ್ಧರಿಸಿತು. ಅಂದಿನ ಸಮಯದಲ್ಲಿ ಈ ಕಂಪನಿಯೇ ಭಾರತದ ನಂಬರ್ 1 ಸಿಮೆಂಟ್ ಉತ್ಪಾದಕ ಕಂಪನಿಯಾಗಿತ್ತು. ಬಿರ್ಲಾ ಕಂಪನಿಯ ಗ್ರಾಸಿಮ್ 3ನೇ ಸ್ಥಾನದಲ್ಲಿತ್ತು. ಈ ವೇಳೆ L&T ಜೊತೆ ವ್ಯವಹಾರ ಕುದುರಿಸಿದ ಕುಮಾರ ಮಂಗಳಂ 2002ರಲ್ಲಿ ಈ ಕಂಪನಿಯಲ್ಲಿ 15% ಪಾಲನ್ನ ಖರೀದಿಸಿದ್ರು. ಬಳಿಕ 2003ರಲ್ಲಿ 30% ಹಾಗೂ 2004ರಲ್ಲಿ 51% ಷೇರುಗಳನ್ನ ಖರೀದಿಸುವ ಮೂಲಕ ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿ ಹಿಡಿತ ಸಾಧಿಸಿದ್ರು. ಇನ್ನು L&Tಯ ಆಡಳಿತ ಹಿಡಿತಕ್ಕೆ ಸಿಗುತ್ತಿದ್ದಂತೆ ಬಿರ್ಲಾ ಕಂಪನಿ ಬ್ರ್ಯಾಂಡ್ ಹೆಸರನ್ನ ಅಲ್ಟ್ರಾಟೆಕ್ ಎಂದು ಬದಲಾಯಿಸಿತು. ಈ ಸಂದರ್ಭದಲ್ಲಿ ಅಲ್ಟ್ರಾಟೆಕ್ ವಾರ್ಷಿಕ 30 ಮಿಲಿಯನ್ ಟನ್ ಸಿಮೆಂಟ್ ಉತ್ಪಾದಕ ಸಂಸ್ಥೆಯಾಗಿ ಭಾರತದ ನಂಬರ್ 1 ಸಿಮೆಂಟ್ ಕಂಪನಿ ಎನ್ನುವ ಹೆಗ್ಗಳಿಕೆ ಪಡೆದುಕೊಂಡಿತು. ಅಷ್ಟಕ್ಕೂ ಇಷ್ಟು ದೊಡ್ಡ ಕಂಪನಿಗೆ ಯಾಕೆ ಹಿಂದೆ ಬೀಳುವ ಭಯ? ಮಾರುಕಟ್ಟೆಯಲ್ಲಿ ನಡೆದದ್ದೇನು? ಅದೆಲ್ಲವನ್ನ ಮುಂದೆ ನೋಡೋಣ. ಅದಕ್ಕೂ ಮೊದಲು ಅದಾನಿ ಗ್ರೂಪ್ ಸಿಮೆಂಟ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟಿದ್ದೇಗೆ ಅನ್ನೋದನ್ನ ಮೊದಲು ತಿಳಿಯೋಣ. ಅಂದಹಾಗೆ ಅದಾನಿ ಗ್ರೂಪ್ ಸಿಮೆಂಟ್ ಉದ್ಯಮಕ್ಕೆ ಕಾಲಿಟ್ಟಿದ್ದೇ 2022ರಲ್ಲಿ. ಹಾಲ್ಸಿಮ್ ಎನ್ನುವ ಅಂತಾರಾಷ್ಟ್ರೀಯ ಸಿಮೆಂಟ್ ಕಂಪನಿಯ ಅಂಬುಜಾ ಸಿಮೆಂಟ್ ಹಾಗೂ ACC ಸಿಮೆಂಟ್ ಕಂಪನಿಯನ್ನ ಅದಾನಿ ಗ್ರೂಪ್ $6.4 ಬಿಲಿಯನ್ ಅಂದ್ರೆ ಅಂದಾಜು 51,000 ಕೋಟಿ ಮೊತ್ತಕ್ಕೆ ಖರೀದಿಸಿತು. ಸಿಮೆಂಟ್ ಉದ್ಯಮದಲ್ಲಿ ಅದಾನಿ ಗ್ರೂಪ್ನ ಈ ಎಂಟ್ರಿ ಸಾಮಾನ್ಯವಾಗಿರಲಿಲ್ಲ. ಕಾರಣ ಅದಾನಿ ಖರೀದಿಸಿರುವ 2 ಬ್ರ್ಯಾಂಡ್ಗಳೊಂದಿಗೆ ಅವರ ಸಿಮೆಂಟ್ ಕಂಪನಿ 2022ರಲ್ಲೇ ದೇಶದ 2ನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿಯಾಗಿ ಹೊರಹೊಮ್ಮಿತ್ತು. ಇನ್ನು ಹಿಂದಿನ ವಿಚಾರಕ್ಕೆ ಬರೋಣ. 2004ರಲ್ಲಿ ಅಲ್ಟ್ರಾಟೆಕ್ ಹೆಸರಿನೊಂದಿಗೆ ಉತ್ಪಾದನೆಯ ವಿಚಾರದಲ್ಲಿ ಬಿರ್ಲಾ ಕಂಪನಿ ದಾಖಲೆಯನ್ನೇನೋ ಬರೆದಿತ್ತು. ಆದರೆ ವ್ಯಾಪಾರ ಮಾತ್ರ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಕಾರಣ ಈ ಸಂದರ್ಭದಲ್ಲಿ ACC ಹಾಗೂ ಅಂಬುಜಾ ಸಿಮೆಂಟ್ ಬ್ರ್ಯಾಂಡ್ಗಳು ಸಹ ಜನಪ್ರಿಯತೆಯತ್ತ ಸಾಗುತ್ತಿದ್ದವು. ಆ ಸಂದರ್ಭದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ಗಿದ್ದ ದೊಡ್ಡ ಸಮಸ್ಯೆ ಅಂದ್ರೆ ಸ್ಟ್ರಾಂಗ್ ಬ್ರ್ಯಾಂಡ್ ನೇಮ್ ಇಲ್ಲದಿದ್ದಿದ್ದು ಹಾಗೂ ವಿಶ್ವಾಸಾರ್ಹ ಗ್ರಾಹಕರ ಕೊರತೆ. 2 ಕಂಪನಿಗಳ ವಿಲೀನದಿಂದ ಹೊಸದಾಗಿ ಇಟ್ಟಿದ್ದ ಹೆಸರು ಜನರನ್ನ ತಲುಪೋದು ಕಷ್ಟವಾಗಿತ್ತು. ಅಲ್ಲದೆ ವಿಶ್ವಾಸಾರ್ಹ ದೃಷ್ಟಿಯಿಂದಲೂ ಜನರು ಅಂಬುಜಾ ಹಾಗೂ ACCಯತ್ತ ವಾಲಿದ್ದರು. ಇದೇ ಅವಕಾಶ ಬಳಸಿಕೊಂಡ ಅಂಬುಜಾ ಹಾಗೂ ACC ಕಂಪನಿಗಳು ಅಂತಾರಾಷ್ಟ್ರೀಯ ಸಿಮೆಂಟ್ ಕಂಪನಿ ಹಾಲ್ಸಿಮ್ನೊಂದಿಗೆ ಕೈ ಜೋಡಿಸಿದವು. ಇದರಿಂದಾಗಿ ಈ 2 ಕಂಪನಿಗಳಿಗೆ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಸಹಕಾರ ಮತ್ತು ಹೊಸ ಬಗೆಯ ಆವಿಷ್ಕಾರಗಳು ದೊರೆಯುವಂತಾಯಿತು. ಇದರಿಂದ ಈ 2 ಕಂಪನಿಗಳು ಉತ್ತಮ ದರ್ಜೆಯ ಸಿಮೆಂಟ್ ಮಾರಾಟ ಮಾಡಿ ಜನರನ್ನ ತನ್ನತ್ತ ಸೆಳೆಯಲು ಶುರುವಿಟ್ಟುಕೊಂಡವು. ಇತ್ತ ಬಿರ್ಲಾ ಕಂಪನಿ ಮಾರುಕಟ್ಟೆಯಲ್ಲಿನ ಜೋರು ಪೈಪೋಟಿ ಹಾಗೂ ಬೆಳವಣಿಗೆಗಳನ್ನ ನೋಡಿಕೊಂಡು ಕೈ ಚೆಲ್ಲಿ ಕುಳಿತಿರಲಿಲ್ಲ. ಮಾರುಕಟ್ಟೆಗೆ ಬೇಕಾದ ಸ್ಟ್ರಾಟಜಿ ಮಾಡ್ತಾನೆ ಇತ್ತು. ಮಾರಾಟದಲ್ಲಿ ದಾಖಲೆ ಬರೆಯದಿದ್ರು. ಉತ್ಪಾದನೆಯಲ್ಲಿ ಗರಿಷ್ಠ ಸಾಧನೆ ಮಾಡುವತ್ತ ಅಲ್ಟ್ರಾಟೆಕ್ ಚಿತ್ತ ನೆಟ್ಟಿತು.
ಇದಕ್ಕಾಗಿ ಹೊಸ ಹೊಸ ಉತ್ಪಾದನಾ ಘಟಕಗಳ ಸ್ಥಾಪನೆ ಹಾಗೂ ಸ್ಥಳೀಯ ಸಣ್ಣ ಕಾರ್ಖಾನೆಗಳನ್ನು ಖರೀದಿಸಿ ಸುಧಾರಿತ ತಂತ್ರಜ್ಞಾನ ಅಳವಡಿಸಲು ಪ್ರಾರಂಭಿಸಿತು. ಇದರ ಪರಿಣಾಮ 2008ರ ವೇಳೆಗೆ ಅಲ್ಟ್ರಾಟೆಕ್ ಸಿಮೆಂಟ್ನ ವಾರ್ಷಿಕ ಉತ್ಪಾದನೆ 30 ಮಿಲಿಯನ್ ಟನ್ನಿಂದ 49 ಮಿಲಿಯನ್ ಟನ್ಗೆ ಏರಿತು. ಕಂಪನಿ ಇಷ್ಟಕ್ಕೆ ಸುಮ್ಮನಾಗದೆ 2010ರಲ್ಲಿ ಮಧ್ಯಪ್ರಾಚ್ಯ ಮೂಲದ ಬ್ರ್ಯಾಂಡ್ ಸ್ಟಾರ್ ಸಿಮೆಂಟ್ ಕಂಪನಿಯನ್ನ ಖರೀದಿಸಿತು. ಇದರೊಂದಿಗೆ ಬಿರ್ಲಾ ಗ್ರೂಪ್ನ ವಾರ್ಷಿಕ ಉತ್ಪಾದನಾ ಸಾಮರ್ಥ್ಯ ದಾಖಲೆಯ 52 ಮಿಲಿಯನ್ ಟನ್ಗೆ ಹೆಚ್ಚಿತು. ದೇಶೀಯವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ನ ಗರಿಷ್ಠ ಉತ್ಪಾದನೆ ಇದ್ರೂ ಮಾರುಕಟ್ಟೆಯಲ್ಲಿ ಎಸಿಸಿ ಹಾಗೂ ಅಂಬುಜಾ ಸಿಮೆಂಟ್ ಒಳ್ಳೆಯ ಬೇಡಿಕೆಯನ್ನೇ ಹೊಂದಿದ್ದವು. ಆದರೆ ಈ ಬ್ರ್ಯಾಂಡ್ಗಳು ಕೇವಲ ಉತ್ತರ ಹಾಗೂ ಮಧ್ಯ ಭಾರತಕ್ಕೆ ಸೀಮಿತವಾಗಿದ್ದವು. ದೇಶದ ಬಾಕಿ ಪ್ರದೇಶಗಳಲ್ಲಿ ಅನ್ಯ ಸಣ್ಣ ಸಣ್ಣ ಬ್ರ್ಯಾಂಡ್ ಸಿಮೆಂಟ್ಗಳು ತಮ್ಮ ಬೇಡಿಕೆ ಹೊಂದಿದ್ದವು. ಇಂತಹ ಸ್ಥಿತಿಯಲ್ಲಿ ಅಲ್ಟ್ರಾಟೆಕ್ ಹೊಸ ಮಾರುಕಟ್ಟೆ ಸೃಷ್ಟಿಸಿಕೊಳ್ಳಲೇಬೇಕಿತ್ತು. ಸ್ನೇಹಿತರೆ, ವ್ಯಾಪಾರ ಅನ್ನೋದು ಒಂದೇ ದಿನಕ್ಕೆ ಎದ್ದು ನಿಲ್ಲುವಂಥದ್ದಲ್ಲ. ಅದಕ್ಕಾಗಿ ಮಾರುಕಟ್ಟೆಯ ಪಂಚತಂತ್ರಗಳನ್ನು ಅನುಸರಿಸಲೇಬೇಕು. ವ್ಯಾಪಾರ ಕುದುರಿಸಬೇಕಾದ್ರೆ ಮೊದಲು ಉತ್ಪನ್ನ ರೆಡಿ ಇರಬೇಕು, ಅದರ ಬೆಲೆ ನಿಗದಿಯಾಗಬೇಕು, ರೆಡಿಯಾದ ಉತ್ಪನ್ನ ಸಕಾಲಕ್ಕೆ ಮಾರ್ಕೆಟ್ನಲ್ಲಿ ದಾಸ್ತಾನು ಹೊಂದಿರಬೇಕು, ಬಳಿಕ ಪ್ರಮೋಷನ್ ನಡೆಸಬೇಕು. ಇದರಿಂದ ಜನಸಾಮಾನ್ಯರಿಗೆ ನಿಮ್ಮ ಉತ್ಪನ್ನ ಸಲೀಸಾಗಿ ಸಿಗುತ್ತದೆ. ಈ 5 ಟ್ರಿಕ್ಸ್ಗಳನ್ನು ಅನುಸರಿಸಿದ್ರೆ ಉತ್ಪನ್ನ ಮಾರಾಟ ಈಸಿ ಆಗುತ್ತದೆ. ಬಹುಶಃ ಬಿರ್ಲಾ ಸಮೂಹ ಕೂಡ ಇದೇ ಟ್ರಿಕ್ಸ್ ಯೂಸ್ ಮಾಡಿತು. ಅದು ಮಾಡಿದ ಮೊದಲ ಕೆಲಸವೆಂದರೆ ಉತ್ಪಾದನೆಯನ್ನ ಹೆಚ್ಚು ಮಾಡಿದ್ದು, ಬಳಿಕ ಮಾರುಕಟ್ಟೆಗೆ ಸಿಮೆಂಟ್ ತಲುಪುವಂತೆ ಮಾಡಿತು. ಆ ನಂತರವಷ್ಟೇ ಕಂಪನಿ ಪ್ರಮೋಷನ್ ನಡೆಸಿತು. ಇದೆಲ್ಲದರ ಪರಿಣಾಮ 2010ರ ವೇಳೆಗೆ ಅಲ್ಟ್ರಾಟೆಕ್ ಉತ್ಪಾದನಾ ಸಾಮರ್ಥ್ಯ 52 ಮಿಲಿಯನ್ ಟನ್ಗೆ ಬಡ್ತಿ ಪಡೆದಿತ್ತು. ಸ್ನೇಹಿತರೆ, ಇಷ್ಟೆಲ್ಲ ಪ್ರಯತ್ನದ ಹೊರತಾಗಿಯೂ ಬಿರ್ಲಾ ಕಂಪನಿಯ ಪ್ಯಾನ್ ಇಂಡಿಯಾ ಮಾರಾಟದ ಕನಸು ಈಡೇರಲಿಲ್ಲ. ಆಗಲೂ ಸ್ಥಳೀಯ ಬ್ರ್ಯಾಂಡ್ಗಳೇ ಆಯಾಯ ರಾಜ್ಯಗಳಲ್ಲಿ ಮಾರುಕಟ್ಟೆ ಹಿಡಿತ ಹೊಂದಿದ್ದವು. ಇದನ್ನ ಬಿರ್ಲಾ ಕಂಪನಿ ಬಹುಬೇಗನೆ ಅರಿಯಿತು. ದೇಶದ ಉದ್ದಗಲಕ್ಕೂ ಮಾರಾಟ ವಿಸ್ತರಿಸಬೇಕಂದ್ರೆ ಮೊದಲು ಬೇರೆ ಬೇರೆ ಸಿಮೆಂಟ್ ಉದ್ಯಮಗಳನ್ನ ಸ್ವಾಧೀನ ಪಡಿಸಿಕೊಳ್ಳಬೇಕು ಎನ್ನುವ ಸ್ಟ್ರಾಟಜಿಕ್ ನಿರ್ಧಾರಕ್ಕೆ ಬಂದಿತು. ಇದರ ಅನ್ವಯ 2013ರಲ್ಲಿ ಪಶ್ಚಿಮ ಭಾರತದಲ್ಲಿ ಜೈಪಿ ಸಿಮೆಂಟ್ನ ಗುಜರಾತ್ ಘಟಕವನ್ನು ವಶಪಡಿಸಿಕೊಂಡ್ರೆ 2017ರಲ್ಲಿ ಉತ್ತರ ಭಾರತದಲ್ಲಿ ಜೈಪ್ರಕಾಶ್ ಅಸೋಸಿಯೇಟ್ ನಡೆಸುತ್ತಿದ್ದ 6 ಸಿಮೆಂಟ್ ಘಟಕಗಳನ್ನು ಅಲ್ಟ್ರಾಟೆಕ್ನಲ್ಲಿ ವಿಲೀನಗೊಳಿಸಿತು. ಅದರಂತೆ ಪೂರ್ವ ಭಾರತದಲ್ಲಿ ಸೆಂಚುರಿ ಟೆಕ್ಸ್ಟೈಲ್ಸ್ ಕಂಪನಿ ನಡೆಸ್ತಾ ಇದ್ದ ಸಿಮೆಂಟ್ ಉದ್ಯಮವನ್ನ ಖರೀದಿಸಿತು. ಇದರ ಪರಿಣಾಮ ದೇಶದ ಬಹುತೇಕ ಭಾಗದಲ್ಲಿ ಅಲ್ಟ್ರಾಟೆಕ್ ಸಲೀಸಾಗಿ ಸಿಗುವಂತಾಯಿತು. ಇನ್ನು ಸಿಮೆಂಟ್ ಉದ್ಯಮದ ವಿಸ್ತರಣೆ ಬೆನ್ನಲ್ಲೇ ಬಿರ್ಲಾ ಕಂಪನಿ ವಾರ್ಷಿಕ 100 ಮಿಲಿಯನ್ ಟನ್ ಉತ್ಪಾದನೆಯ ಜಾಗತಿಕ ಗರಿ ಮುಡಿಗೇರಿಸಿಕೊಂಡಿತು. ಇದು ಕೇವಲ ಕಂಪನಿಯ ಸಾಧನೆ ಮಾತ್ರ ಆಗಿರಲಿಲ್ಲ, ಜಾಗತಿಕವಾಗಿ ಭಾರತದ ಸಾಧನೆಯೂ ಆಗಿತ್ತು. ಇದಿಷ್ಟೇ ಅಲ್ಲ, ಲಾಭಾಂಶದ ದೃಷ್ಟಿಯಿಂದಲೂ ಬಿರ್ಲಾ ಕಂಪನಿ ಈ ಸಂದರ್ಭದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿತು. 2019-20 ಹಣಕಾಸು ವರ್ಷದಲ್ಲಿ ಅಲ್ಟ್ರಾಟೆಕ್ ಬರೋಬ್ಬರಿ 41,476 ಕೋಟಿ ಮೌಲ್ಯದ ಮಾರಾಟ ದಾಖಲೆ ಮಾಡಿತು. ಕಂಪನಿಯೇನು ಆರ್ಥಿಕವಾಗಿ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ದುತ್ತೆಂದು ಕಾಣಿಸಿಕೊಂಡ ಕೋವಿಡ್ ಮಹಾಮಾರಿ ಬೇರೆ ಉದ್ಯಮಗಳಂತೆ ಬಿರ್ಲಾ ಉದ್ಯಮವನ್ನ ಸಹ ಸಂಕಟಕ್ಕೆ ಸಿಲುಕುವಂತೆ ಮಾಡಿತು. 2020ರ ಅಂತ್ಯದ ವೇಳೆ ಕೊರೋನಾ ದೇಶದಲ್ಲಿ ಉಚ್ಛ್ರಾಯ ಸ್ಥಿತಿ ತಲುಪಿತು. ಲಾಕ್ಡೌನ್ ಘೋಷಣೆಯಾಗಿ ಇಡೀ ಉದ್ಯಮಗಳೇ ಸ್ಥಗಿತಗೊಂಡವು. ಒಂದೆಡೆ ಮಾರಾಟ ಕುಸಿತಗೊಂಡರೆ ಮತ್ತೊಂದೆಡೆ ಉತ್ಪಾದನೆಯು ಪಾತಾಳಕ್ಕಿಳಿಯಿತು. 117 ಮಿಲಿಯನ್ ಉತ್ಪಾದನಾ ಸಾಮರ್ಥ್ಯದ ಬಿರ್ಲಾ ಕಂಪನಿ ಕೇವಲ 76 ಮಿಲಿಯನ್ ಟನ್ಗೆ ಕುಸಿಯಿತು. ಆದರೆ ಈ ಆರ್ಥಿಕ ಒತ್ತಡದ ನಡುವೆಯೂ ಉತ್ತಮ ಹಣಕಾಸು ನಿರ್ವಹಣೆಯಿಂದಾಗಿ ಕಂಪನಿ ಈ ಸಂಕಟದಿಂದ ಪಾರಾಗುವಲ್ಲಿ ಯಶಸ್ವಿಯಾಯಿತು. ಇನ್ನೇನು ಕೋವಿಡ್ ಹೋಯಿತು, ಆರ್ಥಿಕ ಸ್ಥಿತಿ ಹಳಿಗೆ ಬಂತು ಅನ್ನುವಷ್ಟರಲ್ಲೇ ಹೊಸದೊಂದು ಸಮಸ್ಯೆ ಅಥವಾ ಸವಾಲು ಬಿರ್ಲಾ ಕಂಪನಿಗೆ ಎದುರಾಯಿತು. ಹಾಗೆ ನೋಡಿದ್ರೆ ಇದು ಕೇವಲ ಬಿರ್ಲಾ ಕಂಪನಿಗಷ್ಟೇ ಅಲ್ಲ, ಬದಲಾಗಿ ಇಡೀ ಸಿಮೆಂಟ್ ಉದ್ಯಮಕ್ಕೂ ಇದರ ಬಿಸಿ ತಾಗುವಂತಾಗಿತ್ತು. ಅಷ್ಟಕ್ಕೂ ಈ ಸವಾಲು ಯಾವುದು ಅಂದರೆ ಸಿಮೆಂಟ್ ಉದ್ಯಮಕ್ಕೆ ಅದಾನಿ ಗ್ರೂಪ್ ಎಂಟ್ರಿ ಕೊಡೋದಾಗಿತ್ತು. ಈ ಅದಾನಿ ಗ್ರೂಪ್ ಸಣ್ಣ ಪ್ರಮಾಣದಲ್ಲೇನೋ ಹೂಡಿಕೆಗೆ ಮುಂದಾಗಿರಲಿಲ್ಲ, ಬದಲಾಗಿ ಸಿಮೆಂಟ್ ಉದ್ಯಮದ 2ನೇ ದೊಡ್ಡ ಸ್ಥಾನಕ್ಕೆ ಕೈ ಹಾಕಿತ್ತು. 2022ರ ಸೆಪ್ಟೆಂಬರ್ನಲ್ಲಿ ಅದಾನಿ ಗ್ರೂಪ್ಸ್ ಹೋಲ್ಸಿಮ್ ಕಂಪನಿಯ ಎಸಿಸಿ ಸಿಮೆಂಟ್ ಹಾಗೂ ಅಂಬುಜಾ ಬ್ರ್ಯಾಂಡ್ಗಳನ್ನು 51,000 ಕೋಟಿಗೆ ಖರೀದಿ ಮಾಡಿತು.
ಇದರೊಂದಿಗೆ ಅದಾನಿ ಗ್ರೂಪ್ ಒಡೆತನಕ್ಕೆ 68 ಮಿಲಿಯನ್ ಟನ್ ಸಾಮರ್ಥ್ಯದ 2ನೇ ಸ್ಥಾನ ಅತ್ಯಂತ ಸುಲಭಕ್ಕೆ ದಕ್ಕಿತು. ಇನ್ನು ಸಿಮೆಂಟ್ ಉದ್ಯಮದಲ್ಲಿ ಇಷ್ಟು ದೊಡ್ಡ ಪಾಲು ಸಿಕ್ಕಿದ್ದರೂ ಗೌತಮ್ ಅದಾನಿ ಸದ್ಯಕ್ಕೆ ಸುಮ್ಮನೇನೋ ಕುಳಿತಿಲ್ಲ. ಈಗಿರುವ ವಾರ್ಷಿಕ 68 ಮಿಲಿಯನ್ ಟನ್ ಸಾಮರ್ಥ್ಯವನ್ನ 2028ರ ವೇಳೆಗೆ 140 ಮಿಲಿಯನ್ ಟನ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಆರಂಭಿಸಿದ್ದಾರೆ. ಇದರ ಭಾಗವಾಗಿಯೇ ದೇಶೀಯವಾಗಿ ಹರಡಿರುವ ಸಣ್ಣ ಸಣ್ಣ ಸಿಮೆಂಟ್ ಕಾರ್ಖಾನೆಗಳನ್ನ ಅದಾನಿ ಗ್ರೂಪ್ ಖರೀದಿ ಮಾಡ್ತಾ ಇದೆ. ಪರಿಣಾಮ ಸದ್ಯ ಅದಾನಿ ಸಿಮೆಂಟ್ ಉತ್ಪಾದನಾ ಸಾಮರ್ಥ್ಯ ವಾರ್ಷಿಕ 85 ಮಿಲಿಯನ್ ಟನ್ಗೆ ಏರಿಕೆ ಕಂಡಿದೆ. ಸ್ನೇಹಿತರೆ, ನೀವೆಲ್ಲ ಯೋಚಿಸ್ತಾ ಇರಬಹುದು, ಅದಾನಿ ಗ್ರೂಪ್ ಏರ್ಪೋರ್ಟ್ನಿಂದ ಹಿಡಿದು ಚಿಲ್ಲರೆ ವ್ಯಾಪಾರದ ತನಕ ಹಲವು ವಲಯಗಳಲ್ಲಿ ಹೂಡಿಕೆ ಹೊಂದಿದೆ. ಹೀಗಿದ್ರೂ ಸಿಮೆಂಟ್ ಕ್ಷೇತ್ರಕ್ಕೆ ಅವರು ಯಾಕೆ ಎಂಟ್ರಿ ಕೊಟ್ರು? ಅಂತಹ ತುರ್ತು ಅಗತ್ಯ ಏನಿತ್ತು ಅಂತ ಕೇಳಬಹುದು. ಅದಕ್ಕೆ ಉತ್ತರವೂ ಇದೆ. ಅಂದಹಾಗೆ ಭಾರತ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ. ಹೀಗಾಗಿ ಸದ್ಯ ದೇಶದಲ್ಲಿ ಹೆದ್ದಾರಿ, ಸೇತುವೆ, ಅಣೆಕಟ್ಟು, ಕಾಲೇಜು, ಆಸ್ಪತ್ರೆಗಳ ಬೃಹತ್ ಕಟ್ಟಡ ಹೀಗೆ ಅನೇಕ ಮೂಲ ಸೌಕರ್ಯಗಳ ನಿರ್ಮಾಣ ಕಾರ್ಯ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸಾಗಿದೆ. ಇದಕ್ಕಾಗಿ ಸಿಮೆಂಟ್ ಉತ್ಪನ್ನಕ್ಕೆ ಭಾರಿ ಬೇಡಿಕೆ ಇದೆ. ಅಲ್ಲದೆ ಸಿಮೆಂಟ್ ಕ್ಷೇತ್ರದಲ್ಲಿ ಸದ್ಯಕ್ಕೆ ಹಿಂಜರಿತ ಇಲ್ಲ. ಹೀಗಾಗಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅದಾನಿ ಗ್ರೂಪ್ ದೂರದೃಷ್ಟಿ ಇಟ್ಕೊಂಡು ಸಿಮೆಂಟ್ ಉದ್ಯಮದಲ್ಲಿ ತೊಡಗಿಸಿಕೊಳ್ತಿದೆ. ಅದಾನಿ ಕಂಪನಿ ಸಿಮೆಂಟ್ ಉದ್ಯಮಕ್ಕೆ ಕಾಲಿಟ್ಟಿದ್ದು ಕೇವಲ ಇವಿಷ್ಟೇ ಕಾರಣಕ್ಕೆ ಅಂತ ಭಾವಿಸಿಕೊಂಡ್ರೆ ಅದು ತಪ್ಪು ಊಹೆ. ಯಾಕಂದ್ರೆ ಅದಾನಿ ಗ್ರೂಪ್ ಈಗಾಗಲೇ ಹಲವು ರಂಗಗಳಲ್ಲಿ ತೊಡಗಿಸಿಕೊಂಡಿದೆ. ಮೈನಿಂಗ್, ಬಂದರು ನಿರ್ವಹಣೆ, ವಿಮಾನ ನಿಲ್ದಾಣ ನಿರ್ವಹಣೆ, ಇಂಧನ ವಲಯ, ಚಿಲ್ಲರೆ ಮಾರಾಟ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿದೆ. ಮೇಲೆ ಉಲ್ಲೇಖಿಸಿದ ಎಲ್ಲ ಉದ್ಯಮಗಳು ಸಿಮೆಂಟ್ ಕೈಗಾರಿಕೆಗೆ ಪೂರಕವಾಗಿದೆ. ಹೀಗಾಗಿ ಸಿಮೆಂಟ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದು ಕಂಪನಿಗೆ ನೀರು ಕುಡಿದಷ್ಟೇ ಈಸಿ ಆಗಿದೆ. ಅದಾನಿ ಗ್ರೂಪ್ ಗಣಿಗಾರಿಕೆಯಲ್ಲಿ ಇರೋದ್ರಿಂದ ಸುಣ್ಣ ಹಾಗೂ ಜಿಪ್ಸಮ್ ಲಭ್ಯತೆ ಇದೆ. ಇನ್ನು ಉತ್ಪಾದಿಸಿದ ಸಿಮೆಂಟ್ ಅನ್ನ ತಮ್ಮದೇ ಪೋರ್ಟ್ ಮೂಲಕ ದೂರದ ದೇಶಗಳಿಗೆ ಸಾಗಿಸಿ ಮಾರಾಟ ಮಾಡಬಹುದು. ತಮ್ಮದೇ ವಿದ್ಯುತ್ ಸೆಕ್ಟರ್ನಿಂದ ಸಿಮೆಂಟ್ ಘಟಕಗಳನ್ನು ನಿರ್ವಹಿಸಬಹುದು. ಜೊತೆಗೆ ಅಗತ್ಯ ಬಿದ್ದರೆ ವಿಮಾನ ನಿಲ್ದಾಣಗಳಿಂದಲೂ ಸಿಮೆಂಟ್ ರವಾನೆ ಮಾಡಬಹುದು. ಇಷ್ಟೆಲ್ಲ ಸವಲತ್ತುಗಳು ಅದಾನಿ ಗ್ರೂಪ್ಗಿದೆ. ಸ್ನೇಹಿತರೆ, ಭಾರತ ವಿಶ್ವದಲ್ಲಿಯೇ ಸಿಮೆಂಟ್ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನ ಹೊಂದಿದೆ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ತಲಾ ಉಪಯೋಗ ಕಡಿಮೆ ಇದೆ. ಚೀನಾಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ತಲಾ ಉಪಯೋಗ ಕಡಿಮೆ ಇದ್ರೂ ಮುಂಬರುವ ದಿನಗಳಲ್ಲಿ ಗಣನೀಯವಾಗಿ ಏರಲಿದೆ. ಇದನ್ನ ಗ್ರಹಿಸಿಕೊಂಡೇ ಗೌತಮ್ ಅದಾನಿ ಸಿಮೆಂಟ್ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಇದರಿಂದಾಗಿ 2 ದಿಗ್ಗಜ ಕಂಪನಿಗಳ ನಡುವೆ ಸಿಮೆಂಟ್ ವಾರ್ ಶುರುವಾಗಿದೆ. ಸದ್ಯ 2ನೇ ಸ್ಥಾನದಲ್ಲಿರುವ ಅದಾನಿ ಗ್ರೂಪ್ ನಂಬರ್ 1 ಪಟ್ಟಕ್ಕೆ ಪೈಪೋಟಿ ನಡೆಸ್ತಿದೆ. ಇತ್ತ ಅಲ್ಟ್ರಾಟೆಕ್ ಸಹ ತನ್ನ ಉದ್ಯಮ ವಿಸ್ತರಣೆಗೆ ಹಲವು ಸಿಮೆಂಟ್ ಘಟಕಗಳನ್ನ ಖರೀದಿ ಮಾಡ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಖುದ್ದು ಹೊಸ ಪ್ಲಾಂಟ್ ಹಾಕಿದ್ದಲ್ಲದೆ ಬಿಸಿಸಿಐ ಮಾಜಿ ಅಧ್ಯಕ್ಷ ಶ್ರೀನಿವಾಸನ್ ಮಾಲೀಕತ್ವದ ಇಂಡಿಯಾ ಸಿಮೆಂಟ್ ಕಂಪನಿಯನ್ನ ಬಿರ್ಲಾ ಕಂಪನಿ ಖರೀದಿ ಮಾಡಿದೆ. ಅಲ್ಲದೆ 2027ರ ಒಳಗೆ ಉತ್ಪಾದನೆಯನ್ನ ವಾರ್ಷಿಕ 152 ಮಿಲಿಯನ್ ಟನ್ನಿಂದ 190 ಮಿಲಿಯನ್ ಟನ್ಗೆ ಏರಿಸಲು ಸುಮಾರು 32,000 ಕೋಟಿ ಹಣವನ್ನ ಸಿಮೆಂಟ್ ಉದ್ಯಮದಲ್ಲಿ ಹೂಡಿಕೆ ಮಾಡ್ತಿದೆ. ಈ ಗುರಿಯನ್ನ ತಲುಪಿದ್ರೆ ಬಿರ್ಲಾ ಹಾಗೂ ಅದಾನಿ ಗ್ರೂಪ್ಗಳ ನಡುವಿನ ಅಂತರ 50,000 ಮಿಲಿಯನ್ ಟನ್ಗೆ ಏರಲಿದೆ. ಒಟ್ನಲ್ಲಿ ಸಿಮೆಂಟ್ ಕ್ಷೇತ್ರದ ನಂಬರ್ 1 ಪಟ್ಟಕ್ಕೆ ಮದ ಗಜಗಳಂತೆ ಬಿರ್ಲಾ, ಅದಾನಿ ಕಾದಾಡುತ್ತಿದ್ದಾರೆ. ಆದರೆ ಈ ಸಿಮೆಂಟ್ ಸಮರದಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನ ಕಾಲವೇ ಹೇಳಲಿದೆ. ಉದ್ಯಮದಲ್ಲಿ ಆರೋಗ್ಯಕರ ಸ್ಪರ್ಧೆ ಒಳ್ಳೆಯದೇ, ಆದರೆ ಅದು ಗ್ರಾಹಕರಿಗೆ ಹೊರೆಯಾಗಿ ಪರಿಣಮಿಸಬಾರದಷ್ಟೇ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.